ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 8 ಮಾರ್ಚ್ 2026. ಮುರಳಿ ಮಹಾವಾಕ್ಯಗಳು. ಇಂದಿನ ಮುರಳಿಯ ಅವ್ಯಕ್ತ ವಾಣಿ ರಿವೈಸ್ ಒರಿಜಿನಲ್ ಡೇಟ್ 18 ಜನವರಿ 2009. ಅವ್ಯಕ್ತ मुरली टाइटल 40 वर्ष की अव्यक्त पालना का रिटर्न। 4 बातें। शुभ चिंतक बनो, शुभ चिंतन करो, शुभ वृत्ति से शुभ वायुमंडल बनाओ तथा जीरो और हीरो की स्मृति में रहो। 40 ವರ್ಷಗಳ ಅವ್ಯಕ್ತ ಪಾಲನೆಯ ರಿಟರ್ನ್. ಬಾಬಾ ಹೇಳ್ತಾರೆ 40 ವರ್ಷ ಆಗಿದೆ ಅವ್ಯಕ್ತ ಪಾಲನೆಯನ್ನು ಪಡಿತಾ. ಅಂದಮೇಲೆ ಈ ಅವ್ಯಕ್ತ ಪಾಲನೆ 40 ವರ್ಷಗಳ ರಿಟರ್ನ್ ಆಗಿ ನೀವು ಮಕ್ಕಳು ಏನು ಮಾಡಬೇಕು? ಅದಕ್ಕೆ ಬಾಬಾ 4 ಮಾತುಗಳನ್ನು ಹೇಳಿದ್ದಾರೆ. ಏನು ಮಾಡ್ರಿ, ಏನು ಆಗ್ರಿ ಅಂತಂದರೆ, ಒಂದು ಶುಭ ಚಿಂತಕರಾಗ್ರಿ ಅಂತ. ಏನೇ ದೃಶ್ಯಗಳನ್ನು ನೋಡ್ತೀರಿ, ಯಾರದೇ ಪಾತ್ರವನ್ನು ನೋಡ್ತೀರಿ, ಅಲ್ಲಿ ಏನೇ ಘಟನೆ ಘಟಿಸ್ತದ, ಅಲ್ಲಿ ಏನೇ ವಿಚಾರ ಬರ್ತದ ಅದ್ರ ಪ್ರತಿಯಾಗಿ ಅಂದ್ರೆ ಅದರಲ್ಲಿ ಕಲ್ಯಾಣ ನೋಡ್ರಿ, ಇದು ಡ್ರಾಮಾ ಅಥವಾ ಇದು ಒಂದು ಕೇವಲ ಆ್ಯಕ್ಟಿಂಗ್ ಮಾತ್ರ, ಇದು ಸತ್ಯ ಅಲ್ಲ. ಹೀಗೆ ಶುಭ ಚಿಂತಕರಾಗ್ರಿ ಹಾಗೂ ಶುಭ ಚಿಂತನೆ ಮಾಡ್ರಿ. ಎಲ್ಲರ ಪ್ರತಿಯಾಗಿ ಅಥವಾ ಪ್ರತಿಯೊಂದು ದೃಶ್ಯ ಘಟನೆ, ಪ್ರತಿಯೊಂದು ಮಾತಿನ ಪ್ರತಿಯಾಗಿ ಅಲ್ಲಿ ಶುಭ ಚಿಂತನೆ ಇರಲಿ ಅಂತಾರೆ ಬಾಬಾ. ಮತ್ತು ಶುಭ ವೃತ್ತಿಯಿಂದ ಶುಭ ವಾಯುಮಂಡಲವನ್ನಾಗಿ ತಯಾರು ಮಾಡ್ರಿ. ಅಂದರೆ ಒಳಗಡೆ ಇರುವ ಭಾವ ಆತ್ಮಸ್ವರೂಪ ಇತ್ತು, ನಿರಾಕಾರಿ ಸ್ಥಿತಿ ಇತ್ತು ಅಂದರೆ ಇಂತಹ ಶುಭ ವೃತ್ತಿ, ಶುಭ ವೈಬ್ರೇಷನ್ ತರಂಗಗಳ ಮೂಲಕ ಶುಭ ವಾಯುಮಂಡಲ ತಯಾರಾಗ್ತದೆ. ಹಾಗೂ ಜೀರೋ और हीरो की स्मृति में रहो. जीरो अर्थात निराकारी स्थिति, हीरो अर्थात ಸಾಕಾರಿ ಸತೋಪ್ರಧಾನ್ ದೇವತಾ ಸ್ವರೂಪ. ಅದಕ್ಕೆ ಬಾಬಾ ಹೇಳ್ತಾರ, ಮೊದಲು ಜೀರೋ, ನಾನು ನಿರಾಕಾರ ಆತ್ಮ ಇದ್ದೀನಿ ಅನ್ನುವಂಥ ನೆನಪಿರಲಿ. ಆ ನೆನಪಿನಿಂದ ನಿರ್ವಿಕಾರಿಯಾಗಿರುವಂತಹ ನಾನು ಆತ್ಮ ಈ ವಿಶ್ವ ನಾಟಕದಲ್ಲಿ ಪಾತ್ರವನ್ನು ಅಭಿನಯ ಮಾಡಲಿಕ್ಕೆ ಯಾವಾಗ ನಾನು ಕೆಳಗೆ ಬರ್ತೀನಿ, ಆಗ ನಾಟಕದಲ್ಲಿ ಹೀರೋ ಪಾತ್ರವನ್ನು ಕೂಡ ನಾನು ಅಭಿನಯ ಮಾಡ್ತೀನಿ. ಸತೋಪ್ರಧಾನ ಆಗಿರುವಂಥ ಪಾತ್ರದ ನಿರ್ವಹಣೆ ಇದು ಕೂಡ ಸ್ಮೃತಿಯಲ್ಲಿರಲಿ. ಇವು 4 ಮಾತು ಅವ್ಯಕ್ತ 40 ವರ್ಷಗಳ ಅವ್ಯಕ್ತ ಪಾಲನೆಯ ರಿಟರ್ನ್ ಆಗಿ ಶುಭ ಚಿಂತಕರಾಗಿರಿ, ಶುಭ ಚಿಂತನೆಯನ್ನು ಮಾಡ್ರಿ, ಶುಭ ವಾಯುಮಂಡಲದ ನಿರ್ಮಾಣ ಮಾಡ್ರಿ. ಹಾಗೂ ಜೀರೋದ ಸ್ಮೃತಿಯಿಂದ ಹೀರೋ ಪಾತ್ರಧಾರಿಗಳಾಗಿ ಅಥವಾ ಹೀರೋ ಪಾತ್ರವನ್ನು ಕೂಡ ನೆನಪು ಮಾಡಿಕೊಡ್ರಿ ಅಂತಾರೆ ಬಾಬಾ. ಇವತ್ತು ಅಮೃತ ವೇಳೆಯಿಂದ 4 ಕಡೆಯಲ್ಲಿ ಎಲ್ಲ ಕಡೆಯಲ್ಲಿರುವ ಸ್ನೇಹದ ಮಾಲೆ ಬಾಪ್ ದಾದಾ ಹಾಕ್ಕೊಂಡಿದ್ರು. ಸ್ನೇಹದ ಮಾಲೆ ಎಲ್ಲರೂ ಹಾಕಿರುವಂತಹ 3 ಪ್ರಕಾರದ ಮಾಲೆಗಳನ್ನು ಬಾಬಾ ನೋಡಿದ್ರು. ಒಂದು ಬಾಪ್ ಸಮಾನ ಬನನೆಗೆ ಉಮಂಗ್ ಉತ್ಸಾಹಕ್ಕೆ ಒಂದು ಮಾಲೆ ಇತ್ತು. ಒಂದು ರೀತಿಯ ಮಾಲೆ ಎಂಥದಿತ್ತು ಅಂತಂದರೆ, ಆ ಮಕ್ಕಳ ಒಂದು ಗ್ರೂಪ್ ಇತ್ತು. ಅವರಿಗೆ ಲಕ್ಷ್ಯ ಏನಿದೆ ಅಂದರೆ ಬಾಪ್ ಸಮಾನ ಆಗಬೇಕು ಎನ್ನುವ ಲಕ್ಷ್ಯ ಉಳ್ಳಂಥವರು. दूसरी थी ಅತಿ ಬಿಚಡಿ ಹುಯಿ ಬಂಧನ್ ವಾಲಿ ಬಾಂದೇಲಿ ಗೋಪಿಕಾಂಕೆ. ಇನ್ನೊಂದು ಎಂಥದಿತ್ತು ಅಂತಂದರೆ, ಬಹಳ ಸಮಯದಿಂದ ಅಗಲಿ ಸಿಕ್ಕಿರುವಂತಹ ಗೋಪಿಕೆಯರದು. उन्हों की मालाएं तो थी लेकिन चमकती हुई अति अमूल्य आंसुओं की माला भी थी. एक एक आंसू मोती समान चमक रहे थे. ಬಾಬಾ ಹೇಳ್ತಾರೆ, ಇನ್ನೊಂದು ಒಂದು ಪನ್ನೀರು ಅಥವಾ ಆನಂದ ಬಾಷ್ಪ, ಕಣ್ಣಿನ ಹನಿ ನೀರೇನಿದೆ, ಆ ನೀರಿನ ರೂಪದ ಮುತ್ತುಗಳು, ಮುತ್ತು ರೂಪಿ ನೀರು, ಆ ನೀರಿನಿಂದ ಕೂಡಿದ ಹಾರ, ಆ ರೀತಿಯ ಮಕ್ಕಳು ಕೂಡ ಇದ್ರು. ತೀಸ್ರಿ ಮಾಲಾ ಕುಚ್ ಕುಚ್ ಬಚ್ಚೋಂಕಿ ಉಲಹನೋಂಕಿ ಥಿ. 2 ಥರದ ಕಣ್ಣೀರು. ಒಂದು ಕಣ್ಣೀರು ಇರ್ತದ, ಬಾಬಾ ಇಷ್ಟು ಕಷ್ಟ ಯಾಕ, ಬಾಬಾ ಇಷ್ಟು ಯಾಕೆ ಪರೀಕ್ಷೆ ಅದ, ಯಾಕೆ ಬಾಬಾ ನೀವು ಸರಿ ಮಾಡ್ತಾ ಇಲ್ಲ, ನಾನೇ ಯಾಕೆ ಅನಿಸ್ಕೋಬೇಕ್ರಿ ಅಂತ ಹಿಂಗೆ ಕಂಪ್ಲೇಂಟ್ಸ್ ಬಾಬಾರ ಪ್ರತಿ, ಡ್ರಾಮಾದ ಪ್ರತಿ ಸದಾ ಬುದ್ಧಿಯಲ್ಲಿ ಕಂಪ್ಲೇಂಟ್. ಈ ಕಂಪ್ಲೇಂಟಿನ ಪ್ರತಿಯಾಗಿ ದುಃಖ ಆಗ್ತಾ ಇದೆ ಅವರಿಗೆ. ಆ ದುಃಖದಿಂದ ಕಣ್ಣಲ್ಲಿ ನೀರು ಹರಿತಾ ಇದೆ. ಇಂಥವ್ರದ್ದು ಮಾಲೆ ಬಾಬಾನ ಕೊರಳಲ್ಲಿ ಬಂದು ಬಿತ್ತು.
ಇನ್ನೊಂದು ಬಹಳ ಸುಂದರ ಹೊಳೆಯುತ್ತಿರುವ ಅಮೂಲ್ಯವಾದ ಮಾಲೆಯ ಮಣಿಗಳಂತಾರೆ ಬಾಬಾ. ಅವ್ರು ಯಾರು? ಅವರು ಬೇಡ್ಕೊಳ್ಳೋರಲ್ಲ, ಕಂಪ್ಲೇಂಟ್ ಮಾಡೋರಲ್ಲ, ಕರೆಕ್ಷನ್ ಮಾಡೋರಲ್ಲ, ಬಾಬಾ ಏನಾದರೂ ಮಾಡ್ರಿ ಅಂತ ಕೇಳ್ಕೊಳ್ಳೋರಲ್ಲ, ವ್ಯಾಲಿಡೇಷನ್ ಪಡೆಯುವಂಥವ್ರಲ್ಲ. ಅವ್ರು ಎಂಥವ್ರು ಅಂತಂದರೆ, ನಾನು ಇರುವುದೇ ಬಾಪ್ ಸಮಾನ್ ಸಂಪನ್ನಾತ್ಮ. ಈ ವಿಶ್ವ ನಾಟಕದಲ್ಲಿ ಏನು ನಡೀತಾ ಇದೆ ಇದು ಬದಲಾಯಿಸುವ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ಬದಲಾಗೋದಿಲ್ಲ. ಯಾಕೆ ಬದಲಾಗೋದಿಲ್ಲ ಅಂದರೆ ಇದು ಪ್ರೀ ರೆಕಾರ್ಡೆಡ್ ಸಿನಿಮಾ ಅದ. ಇದು ಫಿಕ್ಸ್ಡ್ ಸ್ಟೋರಿ ಅನುಸಾರ ನಡೀತಾ ಇದೆ. ಇದು ಅವಿನಾಶಿ ನಾಟಕ ಇರೋದ್ರಿಂದ ಇದರಲ್ಲಿ ಯಾವುದು ಬದಲಾಗೋದಿಲ್ಲ. ಈ ಎಲ್ಲ ಬದಲಾವಣೆಯ ನಾಟಕದ ಮೇಲಿನ ಅತಿ ಪರ್ಯಾದ ಸತ್ಯ ಯಾವುದು ಅಂದರೆ ನಾನು ನಿರಾಕಾರ ಆತ್ಮ. ಈ ಸತ್ಯ ಗೊತ್ತಾಗಿರುವಂಥವರು ಈ ವಿಶ್ವ ನಾಟಕ, ಈ ನಾಟಕದಲ್ಲಿ ಪ್ರತಿಯೊಂದು ಜನ್ಮದಲ್ಲೂ ಪ್ರತಿ ಯುಗದಲ್ಲೂ ಏನು ನಮ್ಮದು ವಿಶಿಷ್ಟ ಪಾತ್ರ ಇದೆ ಎಂದು ನೆನಪು ಮಾಡಿಕೊಂಡು, ಮತ್ತು ಸ್ವಯಂ ಪರಮಾತ್ಮನ ಸಂಘ, ಅವರ ಪ್ರೀತಿ, ಅವರ ಸತ್ಯ ಜ್ಞಾನದಿಂದ ಕೆಲವು ಮಕ್ಕಳು ಕಣ್ಣಲ್ಲಿ ಆನಂದದ ನೀರು, ಸಂತೋಷದ ನೀರನ್ನು ಹರಿಸ್ತಾ ಇದ್ದಾರೆ. ಆ ಸಂತೋಷದ ನೀರು ಬಹಳ ಅಮೂಲ್ಯ ಅಂತಾರೆ ಬಾಬಾ. ಈ ಕಣ್ಣೀರು, ಈ ಆನಂದ ಬಾಷ್ಪ ಇದೆಯಲ್ಲ, ಇದು ಬಹಳ ಅಮೂಲ್ಯ ಅಂತ ಹೇಳ್ತಾರೆ ಬಾಬಾ, ಅತ್ಯಮೂಲ್ಯವಾಗಿರುವಂಥದ್ದು. तो आज अमृत वेले से लेके सभी विशेष स्नेह समाया हुआ दिखाई दे रहा था. ಇವತ್ತು ಪೂರ ಬಾಬಾ ಅಮೃತ ವೇಳೆಯಲ್ಲಿ ಎಲ್ಲರೂ ಸ್ನೇಹದೊಳಗ ಸಮಾವೇಶವಾಗಿರುವಂಥದ್ದನ್ನು ಬಾಬಾ ನೋಡ್ತಾ ಇದ್ರು. ಇಂದಿನ ಮುರಳಿಯ ವರದಾನ್, सूक्ष्म संकल्पों के बंधन से भी मुक्त बन, ऊंची स्टेज का अनुभव करने वाले निर्बंधन भव. ಸೂಕ್ಷ್ಮ ಸಂಕಲ್ಪಗಳ ಬಂಧನದಿಂದಲೂ ಮುಕ್ತರಾಗಿ ಶ್ರೇಷ್ಠ ಸ್ಥಿತಿಯ ಅನುಭವ ಮಾಡುವಂತಹ ನಿರ್ಬಂಧನರು ಆಗಿರಿ. जो बच्चे जितना निर्बंधन है उतना ऊंची स्टेज पर स्थित रह सकते हैं. ಯಾರು ಮಕ್ಕಳು ಎಷ್ಟು ನಿರ್ಬಂಧನ ಅದಾರ ಅವ್ರು ಅಷ್ಟೇ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತಿರ್ತಾರೆ. ಈಗ ನಾವು ಯಾರೋ ಅಳ್ತಾರ, ಭಾಳ ಪಾಪ ಭಾಳ ಕಷ್ಟ ಅಂತೀವಿ, ಅವ್ರಿಗೇನೂ ಕಷ್ಟ ಇಲ್ಲ. ಯಾಕಂದರೆ ಈ ಡ್ರಾಮಾದೊಳಗೆ ಎಲ್ಲರಿಗೂ ನ್ಯಾಯ ಇದೆ, ಈ ಡ್ರಾಮಾ ಎಕ್ಯುರೇಟ್ ಇದೆ, ಈ ಡ್ರಾಮಾ ಕಲ್ಯಾಣಕಾರಿ ಇದೆ. ಇಲ್ಲಿ ಯಾರಿಗೋ ಭಾಳ ದುಃಖ, ಯಾರಿಗೋ ಭಾಳ ಸುಖ ಹಿಂಗಿರಕ್ಕೆ ಸಾಧ್ಯನೇ ಇಲ್ಲ. ಯಾರೋ ದುಃಖಿ ಅದಾರತ್ತಂದ್ರೆ ಅವರು ಅಷ್ಟು ಕನ್ಫ್ಯೂಸ್ ಅದಾರ. ನಾ ದೇಹ ಇದ್ದೀನಿ ಅಥವಾ ನಾ ತಾಯಿ ಇದ್ದೀನಿ, ಒಮ್ಮೆ ನೋಡಿದ್ರೆ ನಾ ಅವು ಇದ್ದೀನಲ್ಲ, ಮಗನ ನೋಡಿದ್ರೆ ನಾ ಅವು ಇದ್ದೀನಿ ಅಂತ ಬಡ್ದಾಡ್ತಾಳ, ಮಗನ ಬಂಧನದಲ್ಲಿ ಸಿಕ್ಕಾಕೊಂಡಾಳ, ಅಥವಾ ನಾ ಅಕ್ಕಿದ್ದೀನಿ ಅಂತ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದಾಳ, ನಾ ಇಂಥವ್ರ ಮಗಳು ಅಂತ ಸಿಕ್ಕಾಕೊಂಡಿದ್ದ. ಹೀಗೆ ಬಾಬಾ ಹೇಳ್ತಾರೆ, ನೀ ಎಷ್ಟು ಬಂಧನ ಮಾಡ್ಕೊಂಡು ಅಷ್ಟು ನೀನು ಸಿಕ್ಕಾಕೊಂಡು ಅಷ್ಟು ದುಃಖ ಪಡ್ತೀಯ. ಜಿತ್ನಾ ನಿರ್ಬಂಧನ್, ಬಾಬಾ ಹೇಳ್ತಾರೆ, ನೀ ಎಷ್ಟು ನಿರ್ಬಂಧನ್, ಇದ್ಯಾವುದೂ ನಾನಲ್ಲ ಮತ್ತು ಇದ್ಯಾವುದೂ ಸತ್ಯ ಅಲ್ಲ. ಆಮೇಲೆ ಇವರೆಲ್ಲರ ಒಳಗೊಂದು ಗುಪ್ತದಲ್ಲ ನಿರಾಕಾರ ಆತ್ಮ, ಇದು ಮಾತ್ರ ಸತ್ಯ ಅನ್ನುವ ಎಷ್ಟು ಈ ಸತ್ಯದಿಂದ ನೀನು ಬಂಧನದಿಂದ ಮುಕ್ತಿದಿ. ಬಾಬಾ ಹೇಳ್ತಾರ, ಉತನಾ ಊಂಚಿ ಸ್ಟೇಜ್ ಪರ್ ಸ್ಥಿತಿ ರಹ ಸಕ್ತೆ, ಅಷ್ಟೇ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತಿರಕ್ಕೆ ಸಾಧ್ಯ. ನಾನು ಅಮೃತ ವೇಳೆ ಬೇಗನೆ ಹೇಳ್ತೀನಿ, ನಾನು ಭಾಳ ತಪಸ್ಸು ಮಾಡ್ತೀನಿ ಅನ್ನೋದ್ರಿಂದ ಶ್ರೇಷ್ಠ ಸ್ಥಿತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಶ್ರೇಷ್ಠ ಸ್ಥಿತಿ ಸಿಗುವುದು ಕೇವಲ ಬಾಬಾ ಹೇಳ್ತಾರೆ ತಪಸ್ಸಿನ ಆಧಾರದ ಮೂಲಕವೂ ಸಹ. ಆದರೆ ಎಷ್ಟು ನಿರ್ಬಂಧನ, ನಾ ದೇಹ, ನಾನು ಕಮ್ಜೋರ್ ದೇಹದವರು, ನಾನು ಭಾಳ ಹೆಲ್ದಿ ದೇಹ, ನಾ ಭಾಳ ಹೆಂಗಿದ್ದೀನಿ, ನನಗೆ ನಾ ಭಾಳ ವೀಕ್ ದೇಹ ಇದು ಅಂತ, ಇವೆಲ್ಲ ಏನು ಬಂಧನ. ನಾ ವೀಕ್ ದೇಹನೂ ಅಲ್ಲ, ಶಕ್ತಿಶಾಲಿ ದೇಹನೂ ಅಲ್ಲ, ನಾನು ಸ್ತ್ರೀನೂ ಅಲ್ಲ, ಪುರುಷನೂ ಅಲ್ಲ, ನಾನು ನಿರಾಕಾರ ಆತ್ಮ ಇದ್ದೀನಿ. ಇದೇ ನಿರ್ಬಂಧನ ಸ್ಥಿತಿ. ನಾನು ಸ್ತ್ರೀ ಇದ್ದೀನಿ, ನಾ ಪುರುಷ ಇದ್ದೀನಿ, ಇದು ಬಂಧನ. ಆಮೇಲೆ ಎಷ್ಟು ಬಂಧನ ಅಷ್ಟು ಸ್ಥಿತಿ ಕೆಳಗೆ ಬೀಳ್ತದಂತಾರೆ ಬಾಬಾ. ಎಷ್ಟು ನಿರ್ಬಂಧನ, ಬಂಧನದಿಂದ ಮುಕ್ತಿದ್ದೀರಿ ಅಷ್ಟು ನಿಮ್ಮ ಸ್ಥಿತಿ ಮೇಲಿರ್ತದೆ. ಇಸ್ಲಿಯೇ ಅದಕ್ಕಾಗಿ ಚೆಕ್ ಮಾಡಿಕೊಡ್ರಿ, ಮನಸ ವಾಚ ಕರ್ಮಣ ಎಲ್ಲಿಯೂ ಕೂಡ ಯಾವುದೇ ರೀತಿಯ ಸೂಕ್ಷ್ಮ ಎಳೆ ರೂಪದೊಳಗೆ ಅಂತಹ ಏನಾದರೂ ತಪ್ಪುಗಳು, ಬಹಳ ಸೂಕ್ಷ್ಮ ರೂಪದ ತಪ್ಪುಗಳು ಏನಾದರೂ ಆಗ್ತಾ ಇದ್ದಾವೇನೋ ಅಂತ ಎಲ್ಲೋ ಒಂದು ಕಡೆಗೆ ಎಲ್ಲ ಇಷ್ಟು ಜ್ಞಾನ ತಿಳ್ಕೊಂಡು ಬಾಯಿಲೆ ಹೇಳಿಕೆ ಏನಂತೀವಿ, ನಾ ಆತ್ಮ ಇದ್ದೀನಿ, ಆತ್ಮ ಇದ್ದೀನಿ, ಆತ್ಮ ನಡೀತೀನಿ, ಆತ್ಮ ತಿರುಗಾಡ್ತೀನಂತ. ಆದ್ರೆ ಇರೋದು ಮದರ್ ಕಾನ್ಷಿಯಸ್ಸ, ಡಾಕ್ಟರ್ ಕಾನ್ಷಿಯಸ್ಸ, ಅಥವಾ ರೋಲ್ ಕಾನ್ಷಿಯಸ್ಸ, ಕರ್ಮ ಕಾನ್ಷಿಯಸ್ಸ, ಮೈಂಡ್ ಕಾನ್ಷಿಯಸ್ಸ, ಯಾವುದೋ ಒಂದು ಕಾನ್ಷಿಯಸ್ಸಲ್ಲೇ ಇದ್ದೀವಿ.
ಅನ್ನೋದಕ್ಕೆ ಏನಂತೀವಿ ಸುಮ್ಮನೆ ಹಂಗೆ ನಾ ಸೋಲ್ ಕಾನ್ಷಿಯಸ್ನಾಗ ಇದ್ದೀನಿ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ಸೋಲ್ ಕಾನ್ಷಿಯಸ್ನಾಗ ಇದ್ರ ನೀ ಸದಾ ಭಾಳ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತಿರ್ತಿ ಅಂತಾರೆ ಬಾಬಾ. ಏಕ್ ಬಾಬಾಕ್ಕೆ ಸಿವಾಯ ಅವ್ರ ಕೋಯಿ ಆಜ್ಞಾಯೆ. ಒಂದು ವೇಳೆ ಏನು ಬಾಬಾ ನಿರ್ಬಂಧನೆ ಇದ್ರಿ ಅಂದರೆ ನಿಮ್ಮ ಬುದ್ಧಿಗೆ ಬಂಧನ ಅಂದ್ರೇನು ಅದೇ ನೆನಪಾಗೋದು, ಅವರೇ ನೆನಪಾಗೋದು, ಅವ್ರ ಜೊತೆಗೆ ಇರಬೇಕನ್ನೋದು, ಅವರೇ ಬೇಕನ್ಸೋದು, ಮತ್ತು ಬೇರೆ ಯಾರು ಬೇಡ. ಇದು ಬಂಧನ, ದೊಡ್ಡ ಬಂಧನ. ಅದೇ ತಿನ್ನಬೇಕು ಬಂಧನ, ಇದು ನಂಗೆ ಸೇರುವುದಿಲ್ಲ ಬಂಧನ. ಬಾಬಾ ಹೇಳ್ತಾರ ನೀ ಏಕ್ ಬಾಬಾಕ್ಕೆ ಸಿವಾಯ್, ಒಬ್ಬ ತಂದೆ ಹೊರತು ಯಾವ ನೆನಪೋ ಬರಬಾರ್ದು. ಇದು ತಿನ್ಬೇಕು, ಇದು ಕುಡಿಬೇಕು, ಮುಂದೆ ನನಗೆ ಹಿಂಗಾಗಬೇಕು, ಹಿಂಗೆ ಬರಬೇಕು. ಬಾಬಾ ಹೇಳ್ತಾರೆ ಡ್ರಾಮಾ ಎಲ್ಲಿ ಏನಾಗೋದಿದೆ ಅದು ಕರ್ಕೊಂಡು ಹೋಗ್ತದ, ಆ ಕಾರ್ಯ ಮಾಡಿಸ್ತದ, ಅದು ಎದುರುಗಡೆ ತೊಗೊಂಡು ಬಂದು ನಿಲ್ಲಿಸ್ತದ. ನಿನಗೆ ಬುದ್ಧಿಯಿಂದ ಏನು ನೆನಪು ಮಾಡ್ಬೇಕಲ್ಲ ಅದು ಕೇವಲ ಒಬ್ಬ ತಂದೆ ನೆನಪು ಮಾಡಂತಾರೆ ಬಾಬಾ. ಅಪ್ನಿ ದೇಹ ಬಿ ಯಾದ ಆಯಿತು ದೇಹಕ್ಕೆ ಸಾಥ್ ದೇಹಕ್ಕೆ ಸಂಬಂಧ. ಇದು ತಿಳ್ಕೊಡ್ರಿ, ನಾನು ನಿರಾಕಾರ ಆತ್ಮ, ದೇಹರಹಿತ ಆತ್ಮ ಅನ್ನೋದನ್ನ ಮರೆತು ನಾ ಆತ್ಮ ಅನ್ಕೊಂತಾನೆ ದೇಹದ ಸ್ಮೃತಿಯಲ್ಲಿ ಇದ್ದೀನಿ ಅಂತಂದ್ರೆ ಏನಾಗ್ತದ? ಬಾಬಾ ಹೇಳ್ತಾರೆ ದೇಹದ ಜೊತೆಯಲ್ಲಿ ದೇಹದ ಸಂಬಂಧ ನೆನಪಾಗ್ಬಿಡ್ತಾವ. ದೇಹದ ಸಂಬಂಧ ಅಂದ್ರೆ ಫಸ್ಟ್ ನಾ ದೇಹ ಇದ್ದೀನಿ, ದೇಹದೊಳಗೆ ಏನಿದ್ದೀನಿ, ಸ್ತ್ರೀ ಇದೀನೋ ಪುರುಷ ಇದೀನೋ, ಸ್ತ್ರೀ ಇದ್ದೀನಿ. ಸಂಬಂಧ ನೆನಪಾಗ್ತ ನಾವು ಇಂಥವ್ರ ಮಗಳಿದ್ದೀನಿ, ಇಂಥವ್ರ ಅಕ್ಕಿದ್ದೀನಿ, ನಾ ಇಂಥವ್ರ ತಂಗಿದ್ದೀನಿ, ನಾ ಇಂಥವ್ರ ಒಂದು ಕಾಕು ಇದ್ದೀನಿ, ಕಾಕಿ ಇದ್ದೀನಿ, ಇಂಥವ್ರಿಗೆ ಅವು ಇದ್ದೀನಿ. ಈ ದೇಹದ ಜೊತೆಗೆ ದೇಹದ ಸಂಬಂಧಗಳು ನೆನಪಿಗೆ ಬರ್ತವೆ. ದೇಹದ ಸಂಬಂಧಗಳು ನೆನಪಾದ್ಮೇಲೆ ಪದಾರ್ಥ ಪ್ರಾಪರ್ಟಿ ನೆನಪಾಗ್ತದ, ಬ್ಯಾಲೆನ್ಸ್ ನೆನಪಾಗ್ತದ, ಬಡತನ ನೆನಪಾಗ್ತದ, ಸಾಮಾನು ಇಲ್ಲ ಅಂತ ನೆನಪಾಗ್ತದ, ಅದ ಅಂತ ನೆನಪಾಗ್ತದ, ಪದಾರ್ಥಗಳು ನೆನಪಾಗ್ತದ. ಪದಾರ್ಥಗಳ ನೆನಪು ಸಹ ಬಂಧನ, ದೇಹದ ನೆನಪು ಬಂಧನ, ದೇಹದ ಸಂಬಂಧಿಗಳ ನೆನಪು ಕೂಡ ಬಾಬಾ ಹೇಳ್ತಾರೆ ಬಂಧನವಾಗಿದೆ. ದುನಿಯಾ ಸಬ್ ಏಕ್ ಕೆ ಪೀಛೆ ಆ ಜಾಯೆಂಗೆ, ದುನಿಯಾ ಸಬ್ ಏಕ್ ಕೆ ಪೀಛೆ ಆ ಜಾಯೆಂಗೆ, ಮೇ ನಿರ್ಬಂಧನ್ ಹೂ. ಬಾಬಾ ಹೇಳ್ತಾರ ಪದಾರ್ಥ ಈ ರೀತಿ ಇಡೀ ಜಗತ್ತು ಇಂಥ ವಸ್ತುಗಳ ಹಿಂದ ಬೆನ್ ಹತ್ಬಿಟ್ಟಿದೆ. ಆದರೆ ಈಗ ನೀವು ಅಭ್ಯಾಸ ಮಾಡಬೇಕಾಗಿದೆ, ನಾನು ನಿರ್ಬಂಧನ ಆತ್ಮ ಇದ್ದೀನಿ. ನಿರ್ಬಂಧನ ರೋಲ್ ಅಲ್ಲ, ಕಲಿಯುಗದ ರೋಲ್ ನಿರ್ಬಂಧನ ಇರಕ್ಕೆ ಸಾಧ್ಯ ಇಲ್ಲ. ಆತ್ಮ ನಾನು ನಿರ್ಬಂಧನ ಇದ್ದೀನಿ, ನನಗೆ ಈ ಶರೀರ ಬಂಧಿಸ್ಲಿಕ್ಕೆ ಸಾಧ್ಯ ಇಲ್ಲ, ಈ ಶರೀರದ ಯಾವ ಸಂಬಂಧಗಳು ಬಂಧಿಸ್ಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಈ ಪಂಚತತ್ವಗಳು ಬಂಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ನಾನು ನಿರ್ಬಂಧನ ಇದ್ದೀನಿ, ಇದು ನೆನಪು ಮಾಡ್ಕೊಟ್ಟಿರ್ತಾರೆ ಬಾಬಾ. ನಾ ಆತ್ಮ ಇದ್ದೀನಿ, ನಿರ್ಬಂಧನ ಇದ್ದೀನಿ, ರೋಲ್ ಬಂಧನದಲ್ಲಿದೆ. ಈ ವರದಾನವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಇಡೀ ದಿನ ಮಾಯೆ ಜಾಲದಿಂದ ಮುಕ್ತರಾಗಿದ್ದುಕೊಂಡು ಸೇವೆಯನ್ನ ಮಾಡ್ರಿ. ಸ್ಲೋಗನ್: ದೇಹಿ ಅಭಿಮಾನಿ ಸ್ಥಿತಿಯ ಮೂಲಕ, ಆತ್ಮಸ್ಥಿತಿಯ ಮೂಲಕ ಮನಸ್ಸಿನ ಹಲ್ಚಲನ್ನು ಸಮಾಪ್ತ ಮಾಡಿಕೊಳ್ಳುವಂತಹ ಅಚಲರು ಆಗ್ರಿ. ಅದಕ್ಕೆ ಶಾರೆ ನಿಶ್ಚಯದ ಫೌಂಡೇಶನ್ ಗಟ್ಟಿ ಹಾಗೂ ಗಟ್ಟಿ ಇತ್ತು ಅಂದ್ರೆ ಸದಾ ನಿರ್ಭಯ, ಸದಾ ನಿಶ್ಚಿಂತರಾಗಿರ್ತೀರಿ. ಸಮಸ್ಯಾವಂಕ ಕಾಮೆ ಆನ, ಸಮಸ್ಯೆಗಳ ಕೆಲಸನೇ ಏನು? ಬರೋದು. ನಿಶ್ಚಯ ಬುದ್ಧಿಯವರ ಕೆಲಸ ಏನಾಗಿದೆ? ಸಮಾಧಾನ ಸ್ವರೂಪಸೆ ಸಮಸ್ಯಾಕೋ ಪರಿವರ್ತನ ಕರ್ನ. ಸಮಾಧಾನ ಸ್ವರೂಪದಿಂದ, ಸಮಾಧಾನ ಸ್ವರೂಪದಿಂದ. ಸಮಾಧಾನ ಅಂದರೆ ಇದು ನಾಟಕ. ಸಮಾಧಾನ ಅಂತಂದ್ರೆ ಏನು ನಡೆದ್ರು ಸುಮ್ಕೂಡು ಇದಲ್ಲ. ಸಮಾಧಾನ ಅರ್ಥಾತ್ ಏನೆಲ್ಲ ನಡೀತಾ ಇದೆ ಇದು ಯಾವುದೂ ನಿಜ, ಇದು ರಿಯಲ್ ಅಂತ ಅನ್ಕೋಬೇಡ. ಇದು ರಿಯಲ್ಲೋ ಇದು ತಪ್ಪಂತೂ ನಾವು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಟ್ ಆದರೆ ಬಾಬಾ ಹೇಳ್ತಾರ ಆ ಸ್ಮೃತಿಯಲ್ಲಿ, ಆ ಕಾನ್ಷಿಯಸ್ಸಲ್ಲಿ ಬಂದುಬಿಡ್ತೀವಿ. ಏನಂತ ಬರ್ತೀವಿ? ನಾನು ಸಮಾಧಾನ ಸ್ವರೂಪಾತ್ಮ ಇದ್ದೀನಿ. ಸಮಾಧಾನ ಸ್ವರೂಪ, ಸಮಾಧಾನ ಸ್ವರೂಪ ಅಂದರೆ ನನ್ನ ಹತ್ರ ಎಲ್ಲದಕ್ಕೂ ಪರಿಹಾರ ಇದೆ. ಯಾಕೆ ಪರಿಹಾರ ಇದೆ ಅಂತಂದರೆ ನಾ ಅಕರ್ತಾ ಇದ್ದೀನಿ, ನಾ ಏನೂ ಮಾಡುವುದಿಲ್ಲ. ಎಲ್ಲ ಎದುರು ಅಂಡರೊಳಗೆ ನಡೀತಾ ಇದೆ, ಡ್ರಾಮಾ ಅಂಡರೊಳಗೆ ಯಾವುದು ಮೊದಲೇ ನೊಂದಿದೆ. ಅಂದಮೇಲೆ ತಮ್ಮ ಕೆಲಸನೇ ಏನು? ಸಮಾಧಾನ ಸ್ವರೂಪರಾಗಿ ಸಮಸ್ಯೆಗಳನ್ನು ಪರಿವರ್ತನೆ ಮಾಡುವುದು. ಯಾಕೆ ಅಂದರೆ ತಾವು ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರೇ, ಬ್ರಾಹ್ಮಣರಿಗೆ ಜನ್ಮ ಕೊಡ್ತೀರಿ, ಮಾಯೆಗೆ ಚಾಲೆಂಜ್ ಮಾಡ್ತೀರಿ. ಹಮ್ ಮಾಯಾಜೀತ್ ಬನ್ನೆ ವಾಲೆ ಹೇ, ನೀವು ಚಾಲೆಂಜ್ ಮಾಡ್ತೀರಲ್ಲ, ನಾವು ಮಾಯಾಜೀತ್ ಆಗೋರು. ಅಂದಮೇಲೆ ಸಮಸ್ಯಾ ಸ್ವರೂಪ, ಮಾಯಾ ಸ್ವರೂಪ. ಸಮಸ್ಯಾ ಸ್ವರೂಪ ಅಂದ್ರೇನು? ಮಾಯಾ ಸ್ವರೂಪ. ಯಾರಾದರೂ ಹಿಂಗಂತ ಸಮಸ್ಯೆನೇ ಭಾಳ ಅದಾವ್ರಿ ಅಂತಾರ ತಿಳ್ಕೊರಿ. ಹಂಗಂದ್ರೆ ಏನು? ಅವ್ರ ಮಾಯೆಯಲ್ಲಿ ಪೂರ ಡೀಪ್ ಸಿಕ್ಕಾಕೊಂಡಾರಂತ ಅರ್ಥ. ಬರೇ ಒಂದಾಗನ ಒಂದು ಕಷ್ಟ ರೀ, ಬರೇ ಒಂದಾಗನ ಒಂದು ಪರಿಸ್ಥಿತಿ ಬರತ್ತವು, ಯಾಕೋ ಟೈಮ್ ಸರಿ ಇಲ್ಲ ಅಂದ್ರೆ
ಅವರು ಅವರಾಗಿನೇ ಮಾಯ ಬಲಿಯೊಳಗ ಸಿಕ್ಕಾಕೊಂಡಾರ. ಅದಕ್ಕೆ ಅವ್ರಿಗೆ ಒಂದಾದ್ಮೇಲೆ ಒಂದು ಕಷ್ಟ ಬರ್ತಾ ಇಲ್ಲ, ಬಂದಂತೆ ಅನುಭವ ಆಗ್ತಾ ಇದೆ. ಜಬ್ ಚಾಲೆಂಜ್ ಕಿಯಾ ಹೇ ತೋ ಮಾಯಾ ಸಾಮ್ನಾ ತೋ ಕರೆಗಿನ. ಮತ್ತು ಚಾಲೆಂಜೇ ಮಾಡಿರಿ, ಬಂದರೆ ಬಾ ಅಂಥೇಳಿ, ಮತ್ತು ಅದನ್ನು ನೋಡ್ತದೆ ಎಷ್ಟು ಶಕ್ತಿಶಾಲಿ ಅದಾರಿ ಇವ್ರ ಮಕ್ಕಳು ಅಂಥೇಳಿ. ಆದರೆ ಆ ಪುಸೆ ತಾವು ಅದನ್ನು ನಿಶ್ಚಯ ಬುದ್ಧಿ ವಿಜಯೀ ಸ್ವರೂಪದಿಂದ ನಥಿಂಗ್ ನ್ಯೂ ಎಂದು ತಿಳಿದು ಪಾರು ಮಾಡುವುದರ ಮೂಲಕ ಬೇಫಿಕರ್ ಬಾದಶಾಹ ಆಗ್ರಿ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯಗಳ ಅನುಭವ ಮಾಡೋಣ. ನಾನು ನಿರಾಕಾರ ಆತ್ಮ, ನನ್ನ ನಿರಾಕಾರಿ ಸೈಲೆನ್ಸ್ನ ಜಗತ್ತಿನಿಂದ ಸಾಕಾರ ವಾಣಿಯ ಜಗತ್ತಿನಲ್ಲಿ ನಾನು ಸತೋ ಪ್ರಧಾನ್ ಹೀರೋ ಪಾತ್ರವನ್ನು ಅಭಿನಯ ಮಾಡಿರುವೆ. ಈಗ ನಾನು ಪುನಃ ಹೀರೋ ಪಾತ್ರವನ್ನು ಪೂರ್ಣ ಮಾಡಿ ಜೀರೋ ಸ್ಥಿತಿ ಅರ್ಥಾತ್ ನಿರ್ವಿಕಾರಿ ಸ್ಥಿತಿಯ ಸತ್ಯ ಅನುಭವವನ್ನು ಮಾಡುತ್ತಿದ್ದೇನೆ. ಓಂ ಶಾಂತಿ.